स्वागत है आपका बी न्यूज नेशन में। मैं हूं आबिद हुसैन शेख। कर्नाटका राज्य के मंत्री आर रोशन बेग के खिलाफ बीजेपी का विरोध प्रदर्शन। बीजापुर के गांधी चौक में बीजेपी के कार्यकर्ताओं की तरफ से कर्नाटका राज्य के मंत्री आर रोशन बेग की तरफ से कल प्रधानमंत्री नरेंद्र मोदी को लेकर गलत अल्फाज का इस्तेमाल करने पर इसका कड़ा विरोध करते हुए रोशन बेग का पुतला जलाकर आक्रोश व्यक्त किया। ಸಚಿವ ಸಂಪುಟ ಪ್ರಧಾನಮಂತ್ರಿಗಳಿಗೆ ಯಾರು ಬೈತಾರ ಅವ್ರು ಇರೋ ಕರೆತರು ತಿಳ್ಕೊಂಡಾರ। ಅದಕ್ಕೆ ಮುಂಬರುವ ದಿವಸ ಒಳಗೆ ರೋಷನ್ ಬೇಗ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲೇ ಅವರು ರಾಜ್ಯದ ಮೂಲೆ ಮೂಲೆ ಹೋದರೂ ಕೂಡ ಇನ್ನು ಕಪ್ಪು ಬಾವುಟ ಪ್ರದರ್ಶಿಸ್ತೇವೆ। ಇನ್ನು ತಾಕತ್ತಿದ್ರು ವಿಜಯಪುರ ಜಿಲ್ಲೆಗೆ ಬಂದು ಕಾಲಿಡು, ನಮ್ಮ ಶಕ್ತಿ ಏನು, ನಮ್ಮ ಕಾರ್ಯಕರ್ತರ ಶಕ್ತಿಯನ್ನು ತೋರಿಸ್ಕೊಳಕ್ಕೆ ಹೆಚ್ಚಿಸ್ತೇವೆ। ಅದಕ್ಕೆ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ರೋಷನ್ ಬೇಗ್ ಸಚಿವ ಸಂಪುಟದಿಂದ ಕೈ ಬಿಡಬೇಕಂತ ನಾನು ಇವತ್ತಿನ ಆಗ್ರಹ ವ್ಯಕ್ತಪಡಿಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅವರೇ ರಾಜೀನಾಮೆ ಒಂದು ವೇಳೆ ಅವರು ರಾಜೀನಾಮೆ ಪಡೆದಿದ್ರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ ನೀವು ನಿದ್ರೆ ಮಾಡುವಂಥ ಮುಖ್ಯಮಂತ್ರಿ ಆಗಿರಿ, ನಿದ್ದೆ ಮಾಡ್ಕೋತೇ ಹೋಗೋ ಸಮಯ ಇವತ್ತು ತಮಗೆ ಬಂದೈತಿ। ಅದಕ್ಕೆ ಈಗಾದರೂ ನಿದ್ದೆಯಿಂದ ಎಚ್ಚೆತ್ತು ನಿಮ್ಮ ಸಹಚರರು ಅಂದ್ರೆ ನಿಮ್ಮ ಮಂತ್ರಿಗಳು ಏನೇನು ಯಾವ್ಯಾವ ಥರದ ಅಪಶಬ್ದಗಳನ್ನು ಮಾತನಾಡ್ತಾರೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಮಾನ ಮರ್ಯಾದೆ ಆದರೂ ಉಳಿಸ್ಕೊಳ್ಳೋಕೆ ರೋಷನ್ ಬೇಗ್ನಿಂದ ರಾಜೀನಾಮೆ ಪಡ್ಕೋಬೇಕಂತ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅವರಿಗೆ ವಿನಂತಿ ಮಾಡಿಕೊಂಡು ರಾಜ್ಯದ ಹಿರಿಯ ಸಚಿವರು ರೋಷನ್ ಬೇಗ್ ಅವರು ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಭಾಳಷ್ಟು ಅಸಂಬದ್ಧ ಶಬ್ದಗಳನ್ನು ಬಳಕೆ ಮಾಡಿ ಅವರನ್ನು ನಿಂದನೆ ಮಾಡಿದ್ದಾರೆ। ಒಬ್ಬ ಹಿರಿಯ ಸಚಿವರಾಗಿ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು ಅನ್ನೋ ಸಂಸ್ಕಾರ ಇರುವಂಥ ಸಚಿವರು ಇವತ್ತು ತಕ್ಷಣ ಅವರು ಸಾರ್ವಜನಿಕ ಕ್ಷಮೆಯನ್ನು ಕೇಳಬೇಕು। ಅವರು ಶಬ್ದಗಳಿಗೆ ನಾನು ಮೊದಲು ಖಂಡಿಸಲಿಕ್ಕೆ ಬಯಸ್ತಾದ್ದೀನಿ। ತಕ್ಷಣ ಚಿತ್ತೂರು ಸರ್ಕಾರಕ್ಕೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಅವ್ರಿಗೆ ಒಬ್ಬರು ನಾಚಿಕೆ ಇದ್ದಾರಂದ್ರೆ ಸಚಿವರಾದಂಥ ರೋಷನ್ ಬೇಗ್ ತಕ್ಷಣ ಕಿತ್ತು ಹಾಕಬೇಕು। ಜೊತೆಯೇ ಇವತ್ತು ಸಾರ್ವಜನಿಕವಾಗಿ ಕೂಡ ಸಾಕಷ್ಟು ಇವತ್ತು ಅವರು ಇರುವಂಥ ಸಚಿವರು ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಶಬ್ದಗಳನ್ನು ಬಳಕೆ ಮಾಡುವಂಥ ಒಂದು ಪ್ರಸಂಗಗಳನ್ನು ನೋಡಿದ್ವಿ। ಒಟ್ಟಾರೆ ಇಲ್ಲಿರುವಂಥ ಸಚಿವರಿಗೆ ಬೇಜವಾಬ್ದಾರಿ, ನಾಲಿಗೆ ಹಿಡಿತಿರ್ಲಾರಂಥವ್ರು ಮತ್ತು ಮಾನ ಮರ್ಯಾದೆ ಇರಲಾರಂಥ ಸಚಿವರು ಇರೋದರಿಂದ ಸಂಪೂರ್ಣವಾಗಿ ಕ್ಯಾಬಿನೆಟ್ನ ವಜಾ ಮಾಡಬೇಕಂತ ಆಗ್ರಹವನ್ನು ಮಾಡಲಿಕ್ಕೆ और खबरों के लिए देखते रहिए बी न्यूज नेशन।